ಹಾಗೆ ಮಗುಗೆ ಮುಡಿ ತಗ್ಸೋಣ ಅಂತ ಹೋದು. ನನ್ನ ಮಗ ತುಂಬಾ ಅಳ್ತಿದ್ದ, ತುಂಬ ಭಯನೂ ಪಟ್ಕೊಂಡಿದ್ದ. ಹಾಗೆ ಮತ್ತೆ ಕೊಳದ ಹತ್ರ ಹೋಗಿ ಅಲ್ಲೇ ಬಿಂದಿಗೆಗಳು ಇಟ್ಟಿರ್ತಾರೆ, ಅದರಲ್ಲಿ ನೀರು ತೊಗೊಂಡು ಬಂದು ಅಲ್ಲೇ ಸ್ನಾನ ಮಾಡೋದು. ಇಲ್ಲಿ ಹೋದವರೆಲ್ಲ ಸ್ನಾನ ಮಾಡಿಕೊಂಡೇ ಬರ್ತಾರೆ, ಯಾಕಂದರೆ ಅಷ್ಟು ಪವಿತ್ರವಾಗಿರುತ್ತೆ. ಯಾವುದೇ ಚರ್ಮ ಕಾಯಿಲೆ ಇದ್ದರೂ ಕೂಡ ಹೋಗುತ್ತೆ. ಅಲ್ಲಿಂದ ನಾವೆಲ್ಲ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಸ್ವಲ್ಪ ಮುಂದೆ ಊರೊಳಗಡೆ ಬರುತ್ತೆ. ಇದು ಶಂಭುಲಿಂಗೇಶ್ವರ. ಇಲ್ಲಿ ಬರೀ ನಾಗರ ಕಲ್ಲುಗಳು ಮಾತ್ರ ಇದೆ, ಮತ್ತು ಶಿವನ ಒಂದು ಪೂಜೆನೂ ಕೂಡ ಮಾಡ್ತಾರೆ. ಇಲ್ಲೂ ಕೂಡ 2 ದೇವಸ್ಥಾನದಲ್ಲೂ ಕೂಡ ದೇವರ ಒಂದು ಮೂಲ ಸ್ಥಾನ ರೆಡಿ ಮಾಡ್ತಾ ಇರೋದ್ರಿಂದ ಹೊರಗಡೆನೇ ಪೂಜೆ ಮಾಡ್ಕೊಳ್ತಿದ್ದು. ಇಲ್ಲಿ ಕೂಡ ಕೊಳ ಇದೆ, ಬಟ್ ಸ್ನಾನ ಎಲ್ಲ ಅಲ್ಲೇ ಮಾಡ್ಕೊಂಡು ಬರೋದು. ಹಾಗೆ ನೋಡಿ, ಇಲ್ಲಿ ಫುಲ್ಲು ನಾಗರ ಕಲ್ಲುಗಳೇ, ದೇವಸ್ಥಾನ ಸುತ್ತ ನಾಗರ ಕಲ್ಲುಗಳೇ. ಹಾಗೆ ನಾಗರ ಕಲ್ಲಿಗೆ ಹಾಲು ಮತ್ತು ಬೆಣ್ಣೆನ ಒಂದೊಂದು ಲೋಟದಲ್ಲಿ ಇಟ್ಟಿರ್ತಾರೆ, ಅದನ್ನು ತೊಗೊಂಡೋಗಿ ನಾಗರ ಕಲ್ಲುಗಳಿಗೆ ಪೂಜೆ ಮಾಡೋದು. ಇಲ್ಲಿ ತುಂಬಾ ಚೆನ್ನಾಗಿದೆ, ಮತ್ತು ಜಾಗ ನೋಡೋದ್ರಂತೂ ತುಂಬಾ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಹಾಗೆ ಊಟದ ವ್ಯವಸ್ಥೆ ಕೂಡ ಅಲ್ಲಿದೆ. ನಾವು ಈ ನಾಗರ ಕಲ್ಲಿಗೆಲ್ಲ ಪೂಜೆ ಮಾಡಿ ಹಾಲು ಎರೆದು, ಹಾಗೆ ಮಕ್ಕಳು ಅಲ್ಲಿ ಆಟ ಸಾಮಾನೆಲ್ಲ ಇರುತ್ತೆ, ಅದನ್ನೆಲ್ಲ ತಗೊಟ್ಟು ಹಾಗೆ ಊಟ ಮಾಡಿಕೊಂಡು ರಿಟರ್ನ್ ಹಳ್ಳಿಗೆ ಬಂದು. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫಾಲೋ ಮಾಡಿ. ಥ್ಯಾಂಕ್ ಯು ಎವ್ರಿವನ್.